ವೆಲ್ಕಮ್ ಟು ಚಂದನ ಜಯಶ್ರೀ ಲಾಗ್ಸ್. ಇವತ್ತು ನಮ್ಮಮ್ಮ ವಿಡಿಯೋಸ್ ಮಾಡ್ತಾ ಇದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವೆಲ್ಕಮ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ರಾಮನವಮಿ ಶುಭಾಶಯಗಳು. ಸೊ ಇವತ್ತು ನಮ್ಮ ಮನೆಯಲ್ಲಿ ರಾಮನವಮಿ ಮಾಡ್ತಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ನಾನು ಫ್ರೆಶ್ ಅಪ್ ಆಗಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ತೊಗರಿಬೇಳೆ ಬೇಯಿಸ್ಕೊಂಡಿದ್ದೀನಿ, ಮತ್ತು ಕೋಸಂಬರಿಗೆ ಮತ್ತು ಪಾನಕಕ್ಕೆ ಬೆಲ್ಲ ಎಲ್ಲ ನೆನೆಯೋಕ್ಕಿಟ್ಟಿದ್ದೀನಿ. ಬೇಗ ಬೇಗ ಮಾಡಬೇಕು. ಮತ್ತು ಇವತ್ತು ತುಂಬ ಇಂಪಾರ್ಟೆಂಟ್ ಡೇ ಇದೆ ನಮಗಂತೂ, ನಮ್ಮ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲ ಕೆಲಸ ಬೇಗ ಬೇಗ ಮುಗಿಸೋಣ ಅಂತ ಬೇಗ ಬೇಗ ಮಾಡ್ತಿದ್ದೀನಿ. ನನ್ನ ಮಗಳು ಆಲ್ರೆಡಿ ಸ್ನಾನ ಮಾಡಿ ಅವಳಿಗೆ ಸ್ಕೂಲ್ ಇದೆ ಇವತ್ತು. ಸೊ ಸ್ಕೂಲ್ ಇರೋದ್ರಿಂದ ರೆಡಿ ಆಗ್ತಿದ್ದಾಳೆ. ಅವಳಿಗೆ ಇವತ್ತು ಪಾಪ್ಕಾರ್ನ್ ಪಾರ್ಟಿ ಅಂತ ಮತ್ತು ಏನೋ ಬೇರೆ ಏನೋ ಇದೆ, ಅದಕ್ಕೆ ಎತ್ನಿಕ್ ಡ್ರೆಸ್ಸಲ್ಲೆಲ್ಲ ಹೋಗ್ತಿದ್ದಾಳೆ. ಸೇ ಹಾಯ್ ಜಶ್ವಿ. ಹಾಯ್. ಯಾಕೆ ಆಗಲ್ಲ? ಮಾಡು ಡ್ರೈ ಆಯ್ತಾ? ಹೆಂಗೆ? ಸೊ ಹಾಗೆ ನಾನು ಜಶ್ವಿನ ಸ್ಕೂಲಿಗೆಲ್ಲ ಬಿಟ್ಬಿಟ್ಟು ಬಂದು, ಮತ್ತು ನಮ್ಮ ಮನೆಯವರು ಇದ್ದರು. ಸೊ ಅವರೇ ಹೋಗಿ ಬಿಟ್ಟು ಬಂದರು. ಮತ್ತು ನಾನು ಅಷ್ಟೊತ್ತಿಗೆ 10 ಒಳಗಡೆ ಪೂಜೆ ಮಾಡಬೇಕಿತ್ತಲ್ವ ಇವತ್ತು. ಸೊ ಅದಕ್ಕೆ ಎಲ್ಲ ನಾನು ಬೇಗ ಬೇಗ ಮಾಡಿ ಮುಗಿಸ್ತಿದ್ದೆ. ನಮ್ಮ ಮನೆಯಲ್ಲಿ ಈ ಥರ ಕಳಶಂಬಗೆ ಸೀರೆನ ಈ ಥರ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ನಮ್ಮ ಹಸ್ಬೆಂಡ್ ಮನೇಲಿ. ಅದೇ ನಮ್ಮ ಅಮ್ಮ ಮನೆಯಲ್ಲಿ ಆದರೆ ಸೇಮ್ ಕಲಶಕ್ಕೆ ನಾವು ತೆಂಗಿನಕಾಯಿ ಎಲ್ಲ ಇಡ್ತೀವಲ್ವ. ಸೊ ಆ ಥರ ಎಲ್ಲ ಇಟ್ಟು ಅದಕ್ಕೆ ಸೀರೆ ಥರನೇ ಲಕ್ಷ್ಮಿ ಥರ ಉಡ್ಸೋ ಥರನೇ ಲಕ್ಷ್ಮಿ ಸೀರೆ ಎಲ್ಲ ಉಡಿಸಿ ಎಲ್ಲ ಪೂಜೆ ಮಾಡ್ತೀವಿ. ಸೊ ಇಲ್ಲೂ ಅದೇ ಥರನೇ, ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ. ನಾನು ಹೊಸ ಸೀರೆ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಟೈಮ್ ಆಲ್ರೆಡಿ ತುಂಬ ಆಗ್ತಿತ್ತು. ನಮಗೂ ಇವತ್ತು ತುಂಬ ಕೆಲಸ ಇತ್ತಲ್ವ, ಬೆಳಗ್ಗೆನೇ ಜಶ್ವಿ ಸ್ಕೂಲ್ ಬೇರೆ ಇತ್ತು. ಹಾಗೆ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಕೆಲಸಗಳಿದ್ವು, ಅದಕ್ಕೆ ಎಲ್ಲ ನಾನು ಮಾಡ್ಕೊತಾನೆ ಇದ್ವಿ. ಸೊ ಬೇಗ ಆದಷ್ಟು ಬೇಗ ಮುಗಿಸ್ಬಿಡೋಣಪ್ಪ ಅಂತ ಹೇಳ್ಬಿಟ್ಟು ಟಿಫನ್ ಎಲ್ಲ ರೆಡಿ ಆಗಿತ್ತು. ಜಶ್ವಿ ತಿನ್ನಿಸ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸಿದ್ದು. ಸೊ ನಾನು ಏನು ತಿಂದಿರಲಿಲ್ಲ. ಕೋಸಂಬರಿ ಮತ್ತು ನೀರು ಮಜ್ಜಿಗೆ ಪಾನಕ ಎಲ್ಲ ಮಾಡ್ಕೋಬೇಕಿತ್ತಲ್ವ. ಸೊ ಅದಕ್ಕೆ ಎಲ್ಲ ಬೇಗ ಮಾಡಿ ಮುಗಿಸ್ಕೊಂಡು ಹಾಗೆ ನಾನು ಪೂಜೆಗೂ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಹಾಗೆ ನಾನು ಇಲ್ಲಿ ಅಂದರೆ ಭೂವರಹ ಸ್ವಾಮಿ ದೇವಸ್ಥಾನದಿಂದ ಮಣ್ಣು ತಂದಿದ್ನಲ್ವ, ಅದಕ್ಕೆ ನಾನು ಸಪ್ರೇಟಾಗಿ ತುಪ್ಪದ ದೀಪ ಎಲ್ಲ ಹಚ್ತಿರ್ತೀನಿ ಯಾವಾಗಲೂ. ಸೊ ಅದಕ್ಕೂ ಎಲ್ಲ ಇಟ್ಟು ಹಾಗೆ ಎಲ್ಲ ನೀಟಾಗಿ ಕ್ಲೀನ್ ಎಲ್ಲ ಮಾಡ್ಕೊತಾ ಇದ್ದೆ. ನೀರು ಮಜ್ಜಿಗೆ ಮತ್ತು ಪಾನಕ ಮತ್ತು ಕೋಸಂಬರಿ ಅದು ಕೂಡ ನಾನು ದೇವರಿಗೆ ಅಂತ ನೈವೇದ್ಯಕ್ಕೆ ಅಂತ ಇಟ್ಟೆ. ನನಗೆ ಈಗ ಮಾಡಬೇಕು ಅಂತ ಅಷ್ಟು ಗೊತ್ತಿಲ್ಲ. ನನಗೆ ಗೊತ್ತಿರೋ ರೀತಿ ನಾನು ಮಾಡ್ಕೋತಾ ಇರ್ತೀನಿ. ಅದು ತಪ್ಪು ಸರಿನೋ ಆ ದೇವ್ರಿಗೆ ಬಿಟ್ಟಿದ್ದು. ನನಗೆ ಮತ್ತೆ ಒಬ್ರು ಹೇಳ್ತಾರೆ ಅವರೇನೋ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಯಾವ ರೀತಿ ದೇವ್ರ ಬುದ್ಧಿ ಕೊಟ್ಟಿದ್ದಾನೋ ನನಗೆ ಗೊತ್ತಿರೋದ್ರಲ್ಲಿ ನಾನು ಮಾಡ್ತಿರ್ತೀನಿ. ಅದು ತಪ್ಪೋ ಸರಿನೋ ನನಗೆ ಗೊತ್ತಾಗಲ್ಲ. ದೇವರೇ ನೋಡ್ಕೊಳ್ಳಪ್ಪ, ನೀನೇ ಮಾಡ್ಕೋ ಅಂತ ಈಗೆಲ್ಲರೂ ಮಾಡ್ತಾರಲ್ವ. ಸೊ ಅದನ್ನೆಲ್ಲ ನಾನು ನೋಡಿದ್ದೀನಿ. ನಮ್ಮ ಮನೇಲಿ ಮಾಡಿರೋದು ಮತ್ತು ನಮ್ಮ ಹಸ್ಬೆಂಡ್ ಮನೇಲಿ ಮಾಡಿರೋದನ್ನ ಸ್ವಲ್ಪ ಗೊತ್ತು. ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊತಾ ಬಂದಿದ್ದೀನಿ. ಅದ್ರಲ್ಲಿ ತಪ್ಪಿದೆಯೋ ಏನೋ ಗೊತ್ತಿಲ್ಲ ನನಗೆ. ಸೊ ಇದೆಲ್ಲ ಆಯಿತು. ಮತ್ತು ದೇವ್ರ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಾಗಿತ್ತು. ಮತ್ತು ಇನ್ನೊಂದು ಏನು ಗೊತ್ತಾ, ದೇವ್ರ ಜನ ನಾವು ಏನೇ ಮಾಡಲಿ, ನಾವು ಹೇಗೇ ಇರಲಿ, ನಾವು ಏನೇ ಮಾಡಲಿ ಅದ್ರಲ್ಲಿ ತಪ್ಪನ್ನಂತೂ ಹುಡುಕ್ತಾರೆ. ಸೊ ನಾನಂತೂ ಫಸ್ಟೆಲ್ಲನೂ ತುಂಬಾ ಕೊರಗ್ತಿದ್ದೆ, ಇವು ನೋಡು ಹಂಗಂದ್ರು ಹೀಗಂದ್ರು ಅಂತ. ಬಟ್ ಈಗಂತೂ ತುಂಬಾ ಸ್ಟ್ರಾಂಗ್ ಮೈಂಡೆಡ್ ಆಗಿಬಿಟ್ಟಿದ್ದೀನಿ. ಯಾರು ಏನೇ ಅನ್ನಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅದೇ ರೀತಿಯೇ ನನಗೆ ಯಾವ ರೀತಿ ತೋರಿಸುತ್ತೋ ಆ ರೀತಿ ಆ ದೇವ್ರಿಗೆ ನಾನು ಮಾಡ್ಕೊತಾ ಹೋಗ್ತೀನಿ. ಅದು ತಪ್ಪೋ ಸರಿನೋ ಗೊತ್ತಿಲ್ಲ ನನಗೆ. ಆ ದೇವರೇ ನೋಡ್ಕೋಪ್ಪ ನೀನು, ನಾನು ಏನೇನು ತಪ್ಪಿತ್ತು ಅಂದರೆ ನೀನೇ ನೋಡ್ಕೊ. ಮತ್ತು ನನಗೆ ಮುಂದೆ ಈ ಥರ ಏನು ತಪ್ಪಿತ್ತು ಅಂದರೆ ನಾನು ಬೇರೆಯವ್ರು ಅಟ್ಲೀಸ್ಟ್ ಹಿಂಗಲ್ಲಮ್ಮ ಹಿಂಗೆ ಮಾಡು ಅಂತ ಹೇಳಿದ್ರೆ ಒಂಥರ, ಅದನ್ನು ಬಿಟ್ಬಿಟ್ಟು ಅವಳು ಈಗ ಮಾಡ್ತಿದ್ದಾಳೆ, ಅವಳಿಗೇನು ಅವಳಿಗೆ ಅದು ಇದು ಅಂತೆಲ್ಲ ಅಂದರೆ ಇದು ಮಾಡೋಕ್ಕಾಗಲ್ವಲ್ಲ. ಜನಕ್ಕೇನು ಏನಂದ್ರೆ ಅದೆಲ್ಲ ಮಾತಾಡ್ತಾರೆ. ಸೊ ಇವತ್ತಂತೂ ನಾನು ನೆಮ್ಮದಿಯಾಗಿ ಪೂಜೆ ಮಾಡಬೇಕಪ್ಪ, ಆದಷ್ಟು ನೀಟಾಗಿ ಬೇಗ ಮುಗಿಸೋಣ ಅಂತೇಳಿ ಎಲ್ಲ ಮಾಡಿ ಮುಗಿಸ್ಕೊತಾ ಇದ್ದೆ. ಕರೆಕ್ಟಾಗಿ 10:15 ಅಷ್ಟೊತ್ತಿಗೆ ನಾನು ದೀಪ ಎಲ್ಲ ಹಚ್ಚಿ ಆಗಿತ್ತು. ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಾಗಿತ್ತು. ಸೊ ನನಗೂ ಟೈಮ್ ಪ್ರಕಾರ ಆಯ್ತಲ್ವಾ ಅನ್ನೋ ಒಂದು ಸಮಾಧಾನವೂ ಇತ್ತು. ಎಲ್ಲ ಆಗಿತ್ತು. ಹಾಗೆ ದೀಪ ಹಚ್ಬಿಟ್ಟು ಉದ್ಕಡ್ಡಿ ಎಲ್ಲ ಹಚ್ಚಿ ಇಟ್ಕೊತಿದ್ದೆ. ಎಲ್ಲನೂ ರೆಡಿ ಮಾಡಿಕೊಂಡು ಹಾಗೆ ಎಲ್ಲನೂ ಆದಮೇಲೆ ಮತ್ತು ತೆಂಗಿನಕಾಯಿ ಕೂಡ ಹೊಡೆದೆ ಎಲ್ಲ ಆಯಿತು. ಸೊ ನೆಮ್ಮದಿಯಾಗಿ ಪೂಜೆ ಮಾಡಿದೆ. ಹಾಗೆ ಇವತ್ತಿನ ದಿನ ಅಂತೂ ನನಗೆ ತುಂಬ ಒಳ್ಳೆಯ ದಿನ.
ಏನು ಅಂತಂದರೆ ರಾಮನವಮಿ ಹಬ್ಬದ ದಿನವೇ ನಾವು ತುಂಬ ದಿನದಿಂದ ಆಸೆ ಅನ್ನೋದು ಇವತ್ತು ನೆರವೇರ್ತಿದ್ದೆ. ಅದು ಏನು ಅಂತ ಫ್ಯೂಚರ್ ವ್ಲಾಗ್ಸಲ್ಲಿ ನಾನು ಹೇಳ್ತೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನನಗಂತೂ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಹಸ್ಬೆಂಡು ಮತ್ತು ನಾನು ಇದಕ್ಕೆ. ನಾವು ಯಾರಿಗೂ ಏನು ಕೆಟ್ಟದ್ದು ಬಯಸ್ತೀವಿ. ಒಂದು ಸಮಯ ನಾನೇ ಏನಾದರೂ ఎవరెವರು ಕೆಟ್ಟದ್ದು ಬಯಸಿದ್ರು ಸಹ ನಮ್ಮ ಹಸ್ಬೆಂಡ್ ಅಂತೂ ತುಂಬ ಒಳ್ಳೆಯವರು, ಯಾರಿಗೂ ಒಂದು ಕೆಟ್ಟದ್ದು ಬಯಸಲ್ಲ. ಅದನ್ನಂತೂ ನಾನು ಪ್ರೌಡಾಗಿ ಫೀಲ್ ಮಾಡ್ಕೊತೀನಿ. ಸೊ ಅದೇ ರೀತಿಯೇ ಅವರು ಈಗ ಅಂದ್ಕೊಂಡಿರೋ ರೀತಿ ಇವತ್ತು ನಾವು ಒಂದು ದೊಡ್ಡ ಕೆಲಸ ಅಂತೂ ಕೈ ಹಾಕಿದ್ದೀವಿ. ಅದು ಆಲ್ರೆಡಿ ಸಕ್ಸಸ್ ಆಗಿದೆ. ಇವತ್ತಿನಿಂದ ಅದೊಂದು ಪ್ರತಿಫಲ ಅನ್ನೋದು ಸಿಕ್ಕಿದೆ. ಸೊ ಅದರಲ್ಲಂತೂ ನಾನು ತುಂಬಾ ಖುಷಿಯಾಗಿದ್ದೀನಿ. ತುಂಬ ದಿನದ ಆಸೆ ಅಂತಲೇ ಹೇಳ್ಕೊಬೋದು ಅದನ್ನು. ಸೊ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ಮತ್ತು ನಮ್ಮ ಹಸ್ಬೆಂಡ್ಗೂ ಹೇಳಿದೆ ಬನ್ನಿ ಪೂಜೆ ಮಾಡಿಕೊಂಡು ಹೋಗಿರಂತೆ ಅಂತ. ಅವರು ಆಫೀಸ್ಗೆ ಹೋಗಬೇಕಾಗಿತ್ತು, ಇವತ್ತು ವರ್ಕಿಂಗ್ ಇದೆ ಅಲ್ವಾ. ಆ್ಯಕ್ಚುಲಿ ಅವರು ಏನೋ ಕೆಲಸ ಇತ್ತು ಅಂತ ಇವತ್ತು ಲೇಟಾಗಿ ಹೋಗ್ತಿದ್ರು. ಹೇಗೂ ಇದ್ರಲ್ವ ಒಂದೊಂದು 5 ನಿಮಿಷ ಇದ್ಬಿಡಿ ಪೂಜೆ ಮುಗಿಸ್ಕೊಂಡು ಹೋಗಿರಂತೆ ಅಂತ ಹೇಳಿದ್ದಕ್ಕೆ ಅವ್ರು ಸರಿ ಆಯಿತು ನೀನು ಮಾಡು ಬೇಗ, ನಾನು ಹೋಗಬೇಕು ಅಂತ ಹೇಳಿದ್ರು. ಅವರು ಆ್ಯಕ್ಚುಲಿ ಎವ್ರಿ ಡೇ ಮಾರ್ನಿಂಗ್ 8 o'clock ಹೊರಟ್ಬಿಡ್ತಿದ್ರು. ಬಟ್ ಇವತ್ತೊಂದು ಸ್ವಲ್ಪ ಲೇಟಾಗಿ ಹೊರಟ್ರು, 10:30 ಆಗಿ ಹೊರಡ್ತಿದ್ರು. ಅದಕ್ಕೆ ಅಷ್ಟೊತ್ತಿಗೆ ಮುಗಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿಕೊಂಡೆ. ಅವರು ಕೂಡ ಹೇಳಿದ್ದಕ್ಕೆ ಅವರು ಸಹ ಬಂದು ಪೂಜೆ ಮಾಡೋ ಹತ್ರ ಇದ್ದರು. ಹಾಗೆ ಫ್ರೆಂಡ್ಸ್, ನನ್ನ ಜಶ್ವಿ ಇವತ್ತು ವೆಲ್ಕಮ್ ವಿಡಿಯೋ ಮಾಡಿದ್ದಾಳಲ್ವ, ನನಗಂತೂ ಶಾಕೇ ಆಯಿತು. ಸೊ ಅವಳೇ ನಾನು ಜಸ್ಟ್ ಅಲ್ಲಿಗೆ ಫೋನ್ ಇಟ್ಟಿದ್ರೆ ಅವಳೇ ಅಲ್ಲಿ ಇಟ್ಬಿಟ್ಟು ವೆಲ್ಕಮ್ ವಿಡಿಯೋ ಮಾಡ್ಕೊಂಡಿದ್ದಾಳೆ. ನಾನು ನೋಡಿ ಶಾಕ್ ಆಗಿಬಿಟ್ಟೆ. ಯಾವಾಗ ಮಾಡಿದೆ ಮಗಳೇ ಅಂತಂದರೆ ನಾನು ಆಗಲೇ ಮಾಡಿದೆ ಅಮ್ಮ ಅಂತಂದ್ಲು. ನನಗಂತೂ ಖುಷಿನೇ ಆಯಿತು. ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಅವಳು ಒಂದು ವಿಡಿಯೋ. ಸೊ ಅದನ್ನೇ ನಾನು ಇವತ್ತು ಇಂಟ್ರಡಕ್ಷನ್ ವಿಡಿಯೋ ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದನ್ನೇ ಹಾಕಿದ್ದೀನಿ. ಸೊ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ನಂದು ಎಲ್ಲ ಪೂಜೆ ಎಲ್ಲ ಮಂಗಳಾರತಿ ಎಲ್ಲ ಆಯಿತು. ನಮ್ಮ ಮನೆಯವರು ಬಂದು ಕೂಡ ಅವರು ಕೂಡ ಆರತಿ ಎಲ್ಲ ಮಾಡ್ತಿದ್ರು. ಸೊ ನಾನು ಈ ರೀತಿ ನಮ್ಮ ಮನೇಲಿ ಶ್ರೀರಾಮನವಮಿ ಹಬ್ಬನ ಮಾಡಿದ್ದೀನಿ. ಅದರಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ಅಟ್ಲೀಸ್ಟ್ ಅಂದರೆ ಕಮೆಂಟಲ್ಲಿ ಹೇಳಿ, ನಾನೇನು ತಪ್ಪಾಗಿ ತಿಳ್ಕೊಳಲ್ಲ. ಅದನ್ನು ಬಿಟ್ಬಿಟ್ಟು ತುಂಬ ರ್ಯಾಶಾಗಿ ತುಂಬ ರೇಟಾಗಿ ಹೇಳ್ತಾರಲ್ವ ಬೇರೆಯವ್ರು. ನಮ್ಮ ಮುಂದೆ ಯಾರೂ ಮಾತಾಡೋಲ್ಲ, ಹಿಂದೆ ಎಲ್ಲ ಮಾತಾಡ್ಕೋತಾರೆ. ಸೊ ಅದಕ್ಕಂತೂ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಈಗ. ಸೊ ಈ ನಮ್ಮನೆ ಶ್ರೀರಾಮನವಮಿ ಹಬ್ಬ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಕೋಸಂಬರಿ, ನೀರು ಮಜ್ಜಿಗೆ, ಪಾನಕ ಎಲ್ಲ ರೆಡಿ ಇದ್ದಿತ್ತಲ್ವ ನಮ್ಮ ಮನೆಯವ್ರಿಗೂ ಕೊಟ್ಟು, ಮತ್ತು ಹಾಗೆ ನಮ್ಮ ಮನೆ ಹತ್ರ ಒಂದು ಕೆಲಸಕ್ಕೆ ಬರ್ತಾರೆ. ಸೊ ಅವ್ರು ಅಂದರೆ ಮನೆ ಹತ್ರ ಒಂದು 2-3 ಕರೆದು ಕುಂಕುಮ ಕೊಡ್ತೀವಿ. ಹಾಗೆ ಇವ್ರನ್ನು ಕರೆದು ಬನ್ನಿ ಅಕ್ಕ ಕುಂಕುಮ ತೊಗೊಂಡೋಗಿ ಅಂದಿದ್ದಕ್ಕೆ ಅವರು ಪಪ್ಪ ಮಗ ಎಲ್ಲ ಬಂದಿದ್ದರು. ಹಾಗೆ ಜಶ್ವಿ ನೋಡಿ ಅವ್ರ ಜೊತೆ ತುಂಬಾ ಹುಡ್ಗನ ಜೊತೆ ಬಾಲೆಲ್ಲ ಆಟ ಆಡಿಕೊಂಡು ತುಂಬ ತರಲೆ ಮಾಡ್ಕೊಂಡು ಬಂದಿದ್ಲು. ಅವಳು ಸ್ಕೂಲಿಂದ ಒಂದು 12 o'clock ಅಷ್ಟೊತ್ತಿಗೆ ಬಂದಿದ್ದೆ. ಅವಳಿಗೆ ಆಲ್ಮೋಸ್ಟ್ 12 o'clock ಮುಗಿದ್ಬಿಡುತ್ತೆ ಸ್ಕೂಲು. ಹೋಗಿ ಕರ್ಕೊಂಡು ಬಂದೆ ನಾನೇ. ಅದೇ ಅಷ್ಟೊತ್ತಿಗೆ ಆ ಹುಡುಗ ಬಂದು ಅವ್ರ ಜೊತೆ ಆಟ ಆಡಿಕೊಂಡು ಅವರು ಸಹ ಕುಂಕುಮ ತೊಗೊಂಡು ಹಾಗೆ ನೀರು ಮಜ್ಜಿಗೆ, ಕೋಸಂಬರಿ, ಪಾನಕ ಎಲ್ಲ ಕೊಟ್ಟೆ ಅವ್ರಿಗೂ. ಅವರು ಕುಡಿದು ತುಂಬ ಖುಷಿಯಾಗಿ ಅಕ್ಕ ಥ್ಯಾಂಕ್ ಯು ಅಂತೆಲ್ಲ ಹೇಳಿ ಹೋದರು. ಇದರಲ್ಲಿ ನನಗಂತೂ ತುಂಬಾ ಖುಷಿ ಆಯಿತು ಇವತ್ತಿನ ದಿನ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.